ಯುವ ಸಮೂಹಕ್ಕೆ ಮಾದರಿಯಾದ ವೃದ್ಧೆ ಹುಚ್ಚಿ ಎಂದು ನಕ್ಕವರೇ ಈಕೆಯ ಕಾರ್ಯಕ್ಕೆ ಕೈ ಮುಗಿದರು. ಮೈ ಮೇಲೆ ಹರಕುಲ ಬಟ್ಟೆ, ಕಾಲಲ್ಲಿ ಕಿತ್ತು ಹೋಗಿರುವ ಚಪ್ಪಲಿ ಧರಿಸಿ ಅಲ್ಲಲ್ಲಿ ಬಿದ್ದ ಪ್ಲಾಸ್ಟಿಕ್ ಕಸಕಡ್ಡಿಗಳನ್ನ ಆಯ್ದುಕೊಂಡು ಹೋಗುತ್ತಿರುವ ವೃದ್ಧೆಯನ್ನು ನೋಡಿದರೆ ಈಕೆ ಹುಚ್ಚಿ ಅನ್ನೋದು ಕಾಮನ್. ಆದರೆ ಇವಳ ಕಾರ್ಯಕ್ಕೆ ಇಡೀ ಯುವ ಸಮೂಹವೇ ಆಕೆಗೆ ಕೈ ಮುಗಿದು ಗೌರವಿಸುತ್ತಿದೆ. ಹಾಗಾದರೆ ಏನಿದೆ ಈ ಸ್ಟೋರಿ ಅಂತೀರಾ? ಈ ಕುರಿತು ಒಂದು ವಿಶೇಷ ವರದಿ ಇದೆ ನೋಡಿ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸಂಬರಗಿ ಗ್ರಾಮದ 82ನೇ ವಯಸ್ಸಿನ ಸೋನಾಬಾಯಿ ಪಾಂಡುರಂಗ್ ಛತ್ರಿ ಎಂಬ ಈ ಮಹಾಮಾತೆಯ ಯಶೋಗಾತಿ ಇದು. ಈಕೆಯ ಸ್ಥಿತಿ ನೋಡಿದರೆ ಇಷ್ಟು ದಿನ ಎಲ್ಲರೂ ಆಡಿಕೊಂಡಿದ್ದೇ ಹೆಚ್ಚು. ಆದರೆ ಈಕೆ ಮಾಡಿದ ಆ ಮಹಾ ಕಾರ್ಯಕ್ಕೆ ಇಡೀ ಗ್ರಾಮಸ್ಥರು ಅಭಿನಂದನೆ ತಿಳಿಸಿದ್ದಾರೆ. ಈಕೆಗೆ 2 ಗಂಡು ಮಕ್ಕಳು, ಸೊಸೆಯಂದಿರು, ಮೊಮ್ಮಕ್ಕಳಿಗೂ ಇರುವ ತುಂಬ ಕುಟುಂಬ. ಈಕೆಯ ಕೆಲಸ ದಿನಪೂರ್ತಿ ಗ್ರಾಮವನ್ನು ಸ್ವಚ್ಛಗೊಳಿಸುವುದು. ಹಾಗಂತ ಇವಳಿಗೆ ಪೇಮೆಂಟ್ ಇದೆ ಅಂತ ಅನ್ಕೋಬೇಡಿ. ವೇತನ ಪಡೆಯದೆ ಉಚಿತವಾಗಿ ಗ್ರಾಮವನ್ನು ಸ್ವಚ್ಛಗೊಳಿಸುತ್ತಿರುವುದನ್ನು ಈಕೆ ಮೈಗೂಡಿಸಿಕೊಂಡಿದ್ದಾಳೆ. ಗ್ರಾಮದ ಬೀದಿಗಳಲ್ಲಿ ಬಿದ್ದ ಪ್ಲಾಸ್ಟಿಕ್ ಕಸ ಕಡ್ಡಿಗಳನ್ನು ಆಯ್ದು ಗುಂಡಿಯಲ್ಲಿ ಹಾಕಿ ಮುಚ್ಚುತ್ತಾಳೆ. ಈಕೆ ಈ ಕೆಲಸಕ್ಕೆ ಹುಚ್ಚುತನ ಎಂದುಕೊಂಡವರು ಈಗ ಆಕೆಯ ಮಾದರಿ ಕೆಲಸಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕಳೆದ 40 ವರ್ಷಗಳಿಂದ ಈ ಕೆಲಸಕ್ಕೆ ತೊಡಗಿದ ಇವರು ಗ್ರಾಮದ ಪ್ರಮುಖ ಬೀದಿಗಳ ಅಂಗಡಿ ಮುಂಗಟ್ಟುಗಳ ಮುಂದೆ ಬಿದ್ದಿರುವ ಪ್ಲಾಸ್ಟಿಕ್ ಕಸಗಳನ್ನು ಕೂಡ ಸಂಗ್ರಹಿಸಿ ಊರಾಚೆಗೆ ಒಯ್ದು ಒಂದು ಗುಂಡಿಯಲ್ಲಿ ಹಾಕುತ್ತಾರೆ. ಅಷ್ಟೇ ಅಲ್ಲದೆ ಸ್ವಚ್ಛತೆ ಬಗ್ಗೆ ಅಪಾರ ಆಸಕ್ತಿ ಹೊಂದಿರುವ ಇವರು ಬೀದಿ ನಾಯಿಗಳಿಗೆ ಊಟ ಹಾಕುತ್ತಾ ಅವುಗಳನ್ನು ಅತಿ ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ. ಅವುಗಳ ಜೊತೆಗೆ ಗೋವುಗಳ ಬಗ್ಗೆ ಅಪಾರ ಕಾಳಜಿ ವಹಿಸುವ ಅಜ್ಜಿಯ ಮಾತು ಅಂದರೆ ಇಡೀ ಗ್ರಾಮದ ಜನರಿಗೆ ಬಲು ಅಚ್ಚುಮೆಚ್ಚು. ಗ್ರಾಮದ ಹಿರಿಯರು ಇವರ ಪರಿಸರ ಸ್ನೇಹ ಕಾಳಜಿಗೆ ಮೆಚ್ಚುಗೆ ಕೂಡ ವ್ಯಕ್ತಪಡಿಸಿದ್ದಾರೆ. ಇವರ ಈ ಕಾರ್ಯಕ್ಕೆ ಕುಟುಂಬದವರು ಕೂಡ ಸಹಕರಿಸಿದ್ದು ಆಕೆಯ ಸಮಾಜಮುಖಿ ಕಾರ್ಯವನ್ನು ನೋಡಿ ಖುಷಿಪಡುತ್ತಾರೆ. ಒಟ್ಟಾರೆಯಾಗಿ ಆಪತ್ತಿನಲ್ಲಿರುವ ಪರಿಸರವನ್ನು ಅರಿವಿಲ್ಲದೆಯೇ ಈಕೆ ಮಾಡುವ ಕಾರ್ಯ ಎಲ್ಲರ ಗಮನ ಸೆಳೆದಿದ್ದಂತೂ ಸುಳ್ಳಲ್ಲ. ನಾವು ಸಂಬರಿ ಗ್ರಾಮದಿಂದ ನಮ್ಮೂರಲ್ಲಿ ಒಬ್ಬರು ಸೋನಾಬಾಯಿ ಛತ್ರಿ ಅಂತ ಒಬ್ಬರು ಹಿರಿಯ ವಯಸ್ಕರ ಒಬ್ಬರು ಮಹಿಳೆಯರು ಇದ್ದಾರೆ. ಅವ್ರಿಗೆ ನಾರ್ಮಲ್ ಆಗಿ ಅವ್ರು ಮಾಡ್ತಿರೋದು ಕೆಲಸ ಯಾರಿಗೂ ಗೊತ್ತಿಲ್ಲದೆ ಥರ ಇರೋ ಕೆಲಸ ಅವ್ರದ್ದು ಇವಾಗ ಮಾಡ್ತಿರೋದು. ನಾವೆಲ್ಲ ಅವ್ರು ನೋಡಿದ್ರೆ ಹುಚ್ಚಿ ಅಂತ ಹೇಳ್ತೀವಿ. ಆದರೆ ಬಟ್ ಅವ್ರು ಏನು ಮಾಡ್ತಿದ್ದಾರೆ ಆ ಕೆಲಸ ಏನಂತಂದರೆ, ಊರಲ್ಲಿ ಎಲ್ಲಾದರೂ ಕಸ ಕಡ್ಡಿ, ಪ್ಲಾಸ್ಟಿಕ್ ಬಾಟಲ್ಸು ಆ ಥರ ಏನೂ ಇದ್ದರೂ ಅವರೆಲ್ಲ ಒಂದು ಕಡೆಯಿಂದೆಲ್ಲ ಕ್ಲೀನ್ ಮಾಡಿ ಎಲ್ಲ ಎತ್ಕೊಂಡು ಊರಾಚೆ ಹೋಗಿ ಒಂದು ತೆಗ್ಗಲ್ಲಿ ಅದನ್ನೆಲ್ಲ ಹಾಕಿ ಅದನ್ನು ಮುಚ್ಚೋ ಕೆಲಸ ಮಾಡ್ತಿದ್ದಾರೆ. ಬಟ್ ಅದು ಯಾರದೇ ಗಮನಕ್ಕೆ ಅದು ಬರ್ತಾ ಇಲ್ಲ, ಯಾರೂ ಅದನ್ನು ನೋಡಿಲ್ಲ. ನಾನು ನೋಡಿದ್ರೆ ಏನಂತೀವಿ, ಏನಪ್ಪ ಇದು ಹುಚ್ಚಿ ಥರ ಏನು ಮಾಡ್ತಾಯಿದೆ ಅಂತ. ಬಟ್ ಅವ್ರು ಮಾಡ್ತಿರೋ ಕೆಲಸ ಅದನ್ನು ನೋಡಿದ್ರೆ ಈ ಸರ್ಕಾರ ಇಂಥವ್ರನ್ನ ಗಮನಿಸಿ ಗೌರವ ಮಾಡಿ ಪುರಸ್ಕರಿಸಬೇಕು ಅಂತ ನಾನು ಕೇಳ್ಕೊತಿದ್ದೀನಿ.